ಇಡೆ ಅಲ್ಲಿ ಅವರ ಮನೆ ನೋಡಿ, ಅಲ್ಲಿಂದ ಹೋಗ್ಬೇಕು. ಹಾಗೆ ಇವರನಿಗೆ ನಾನು ಕೂರಿಸ್ಕೊಂಡಿದ್ದೇನೆ. ಅವರ ನೋವುಗಳು 1000 ಇದೆ ಒಳಗೆ. ನನಗೆ ಗೊತ್ತಿಲ್ಲ ಅವ್ರು ಯಾರಂತ ನನಗೆ ಗೊತ್ತಿಲ್ಲ, ನಾನು ಯಾರಂತ ಅವ್ರಿಗೆ ಗೊತ್ತಿಲ್ಲ. ಬಟ್ ಮನುಷ್ಯನೇ ಆಗಬೇಕು ಅಂತ ಹೇಳೋ ಕಾರಣಕ್ಕೆ ಅವರ ಮಕ್ಕಳು 2 ಜನ ಕಾಲ್ ಮಾಡಿ ಅಳ್ತಾ ಇದ್ರು. ಹೇಗೆ ರಾಜು ಬಾಯ್, ಹ್ಯಾಪಿಯಾ? ವಿಮಲ್ ಬೇಕಾ? ವಿಮಲ್ ತಿಂದು ಬಿಡ್ಬೇಕಿನ್ನು. ಆಯ್ತು. ಇದು ಅವತ್ತೇ ರಾಜೀವ್ನವರ ರೆಂಟ್ ಬಾಡಿಗೆ ಮನೆ. ಅವ್ರ ಮನೆಯವರು ಹೇಳಿರೋ ಪ್ರಕಾರ ಅವರಿಗೆ ಆಕ್ಸಿಡೆಂಟ್ ಆಗಿರೋದು. ಆಕ್ಸಿಡೆಂಟ್ ಆದಮೇಲೆ ಅವರು ಹಾಗೆ ಸುಳ್ಳ್ಯದಲ್ಲಿ ಯಾರು ಪರಿಚಯದವ್ರು ಇಲ್ಲಂತೆ, ಆದರೂ ಕೂಡ ಅಲ್ಲಿ ಬಂದು ಇರ್ತಾರೆ. ಸೊ ಈ ಮನೇಲಿ ಎಷ್ಟು ಜನ ಇದ್ದಾರೆ, ಅವರ ಮಿಸ್ಸಸ್ ಅಂತೂ ಮಲ್ಕೊಂಡೇ ಇದ್ದಾರೆ, ಇನ್ನೂ ಕೂಡ ಅವರಿಗೆ ಆರೋಗ್ಯ ಇಲ್ಲ. ಎಲ್ರಿಗೂ ನಮಸ್ಕಾರ. ದೇವರು ಯಾರನ್ನೂ ಕೂಡ ಯಾರ ಬಳಿಗೆಯೂ ಸುಮ್ಮನೆ ಕಲಿಸೋದಿಲ್ಲ ಅಂತ ಹೇಳೋದಕ್ಕೆ ಈ ಒಂದು ಸ್ಟೋರಿ, ಇವತ್ತಿನ ಈಗ ನಾನು ಮಾಡ್ತಿರುವಂಥ ಸ್ಟೋರಿ ನೈಜ ಉದಾಹರಣೆ. ಯಾರ ಬಳಿಗೆ ಬಂದರೂ ಕೂಡ ಅದು ನಾವು ಅವ್ರನ್ನ ಕರ್ಕೊಳ್ಳೋದು ಅಲ್ಲ, ಏನೂ ಅಲ್ಲ, ಎಲ್ಲವೂ ಕೂಡ ದೈವಿಚ್ಛೆ ಅಂತ ಹೇಳ್ತಾರಲ್ಲ, ಅದೇ ಆಗಿರೋದು. ನಾನು 3 ದಿನಗಳ ಹಿಂದೆ ಸುಳ್ಯದಲ್ಲಿ ಸುತ್ತಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ, ರಾಜೀವ ಅಂತ ಹೇಳುವಂಥ ವ್ಯಕ್ತಿಯ ಒಂದು ಸ್ಟೋರಿಯನ್ನು ಮಾಡಿದ್ದೆ, ನೀವೆಲ್ಲ ಕೂಡ ನೋಡಿದ್ದೀರಿ. ಆ ನಂತರ ಅವರು ನಮ್ಮ ಸ್ಟುಡಿಯೋಕ್ಕೆ ಬಂದರು, ಅಲ್ಲಿನೂ ಸ್ಟೋರಿ ಮಾಡಿದ್ದೆ. ಹಾಗೆ ಇವತ್ತು ಬೆಳಿಗ್ಗೆ, ಅಂದರೆ ಇವತ್ತು ತಾರೀಕು ನೋಡಿ 18, ಇವತ್ತು ಬೆಳಿಗ್ಗೆ ನಾನು ಸ್ಟುಡಿಯೋಕ್ಕೆ ಬರಬೇಕಿದ್ರೆ ಇಲ್ಲಿ ಕಸ ಕ್ಲೀನ್ ಮಾಡ್ತಾ ಇದ್ರು. ಹಾಗೆ ಮತ್ತೊಮ್ಮೆ ಸ್ಟೋರಿ ಮಾಡಿ ಹಾಕಿದೆ. ಆ ಸ್ಟೋರಿ ವೈರಲ್ ಆಗ್ತಾ ಬಂತು. ವೈರಲ್ ಆಗ್ತಾ ಇರುವ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಒಬ್ರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪದೇ ಕಾಲ್ ಮಾಡ್ತಾ ಇದ್ದಾರೆ. ಒಂದು ಲೇಡಿ ಪದೇ ಕಾಲ್ ಮಾಡ್ತಾ ಇದ್ದಾರೆ. ನಾನು ಕಾಲ್ ಪಿಕ್ ಮಾಡಿದೆ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕಾಲ್ ಬಂದ್ರೆ ಪಿಕ್ ಮಾಡೋದು ತುಂಬಾ ಕಮ್ಮಿ, ಆದ್ರೆ ನಾನು ಕಾಲನ್ನ ಪಿಕ್ ಮಾಡಿದೆ. ಕಾಲ್ ಪಿಕ್ ಮಾಡಿ ಕೇಳ್ತೀನಿ, ರಾಜೀವನ್ ಅವರ ಮಗಳು ಸಂಜನಾ ಅಂತ ಅಳ್ತಾ ಇದ್ದಾರೆ. ಅವ್ರಿಗೆ ಕನ್ನಡ ಬರೋದಿಲ್ಲ, ಮಲಯಾಳದಲ್ಲಿ ಮಾತಾಡಿದೆ. ಆ ರಾಜೀವ ಅವರ ಮಿಸ್ಸಸ್ ಸೀರಿಯಸ್ ಆಗಿದ್ದಾರೆ, ಹಾಸ್ಪಿಟಲ್ ಇದ್ದಾರೆ. ಅವರ ಮಕ್ಕಳು ರಾಜೀವ್ ಅವರಿಗೆ ಕಾಲ್ ಮಾಡ್ತಾ ಇದ್ದಾರೆ, ಎಲ್ಲಾದ್ರೂ ಕನೆಕ್ಟ್ ಆಗ್ತಾ ಇಲ್ಲ. ಎಷ್ಟು ದೇವರಿಗೆ ಹರಕೆಯನ್ನು ಹೊತ್ತರು ಅಂತ ಗೊತ್ತಿಲ್ಲ ನನಗೆ. ನಾನು ಹಾಕಿದ ವಿಡಿಯೋ ನೋಡಿ ಇಮಿಡಿಯೇಟ್ ಆಗಿ ನನಗೆ ಕಾಲ್ ಮಾಡಿದ್ರು. ಹೇಗಾದ್ರೂ ಮಾಡಿ ಒಮ್ಮೆ ನಮ್ಮ ಅಪ್ಪನನ್ನ ನಮಗೆ ಕನೆಕ್ಟ್ ಮಾಡಿಕೊಡಿ, ಏನಾದ್ರೂ ಮಾಡಿ ಒಮ್ಮೆ ದಯವಿಟ್ಟು ಮಾಡಿಕೊಡಿ ಅಂತ ಕೂಗ್ತಾ ಇದ್ದಾರೆ ನನ್ನ ಜೊತೆಗೆ. ಹಾಗೆ ಎಲ್ಲಿದ್ದೀರಾ ಅಂತ ಕೇಳುವಾಗ ಕಾಂಜಂಗಾಡಲ್ಲಿ, ಕೇರಳದ ಕಾಂಜಂಗಾಡಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಇಲ್ಲಿಂದ ಸುಮಾರು 70 ಕಿಲೋಮೀಟರ್ ದೂರ ಇದೆ. ಹಾಗೆ ನಾನೇನ್ ಮಾಡೋದಪ್ಪ ಅಂತ ಹೇಳಿ ತಿಳ್ಕೊಂಡು ರಾಜೀವ್ ಅವರನ್ನ ಹುಡುಕಿದೆ. ವಾಪಸ್ ಅಲ್ಲಿ ಸಿಕ್ಕಿದ್ರು. ಈವನ್ ನಾನು ಏನ್ ಮಾಡಿದ್ರೆ, ನನ್ನ ಕಾರ್ ಇವತ್ತು ಸರ್ವಿಸ್ ಕೊಟ್ಟಿದ್ದೀನಿ, ಸರ್ವಿಸ್ ಅಲ್ಲಿದೆ. ಈಗ ಅವ್ರನ್ನ ಕರ್ಕೊಂಡು ಹೋಗೋದು ಅಥವಾ ಬಿಡೋದು ಏನು ಮಾಡೋದಕ್ಕಾಗುದಿಲ್ಲ ನನಗೆ. ನಾನು ನನ್ನ ಫ್ರೆಂಡ್ ಇದು ಕಾರಿಗೆ ಚೇತುದು ಕಾರ್ ತಕೊಂಡು ರಾಜೀವ ಅವರನ್ನ, ಅವರ ಮಡದಿಯನ್ನ ನೋಡೋದಕ್ಕೆ, ಕಂಡೀಷನ್ ಹೆವಿ ಕ್ರಿಟಿಕಲ್ ಕಂಡೀಷನ್ ಇರುವಂತ ಹೆಂಡತಿಯನ್ನ ಹಾಗೆ ಅವರ ಮಕ್ಕಳ ಹತ್ರ ತಲುಪಿಸೋದಕ್ಕೆ ಹೋಗ್ತಾ ಇದ್ದಾನೆ. ನೋಡುವ ಏನಾಗ್ತದೆ ಅಂತ. ಅವ್ರು ತಲುಪಿಸಿಬಿಟ್ರೆ ನನ್ನ ಒಂದು ಜವಾಬ್ದಾರಿ ಮುಗೀತು ಅಂತ ನಾನು ಭಾವಿಸ್ಕೊಳ್ತೇನೆ. ಅವರ ಮಕ್ಕಳ ಕಣ್ಣೀರು, ಹೆಂಡತಿಯ ಕಣ್ಣೀರು ನೋಡ್ಬೇಕು ಅಂತ ಹೇಳುವಂತ ಒಂದು ಯೋಚನೆ ಇದೆಯಲ್ಲ, ಅದಕ್ಕೆ ಆ ದೇವರ ಆಶೀರ್ವಾದ ತಗೊಂಡು, ಆರಿಕೊಡಿ ಅಮ್ಮನ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದಾನೆ. ಸೊ ನೋಡುವ, ಅದಕ್ಕೆ ಹೇಳಿದ್ದು, ಯಾರ ಜೊತೆ ಕನೆಕ್ಟ್ ಆದ್ರೂ ಕೂಡ ಏನೋ ಒಂದು ಕಾರಣ ಇರ್ತದೆ ಅಂತ ಹೇಳೋದಕ್ಕೆ ಇದು ಖಂಡಿತವಾಗ್ಲೂ ಸಾಕ್ಷಿ. ಸೊ ನಾನು ಹೋಗಿ ಬರ್ತೇನೆ. ರಾಜು ಅವ್ರನ್ನ ಆ ಕಾಲ್ ಬಂದ ಮೇಲೆ ಇಡೀ ಹುಡುಕಿದೆ, ಎಲ್ಲಿ ನನಗೆ ಸಿಗ್ತಾ ಇಲ್ಲ ಅವರು. ಬಟ್ ಲಾಸ್ಟ್ ಮೂಮೆಂಟ್ ನನಗೆ ಜನತೆ ಕಾರ್ ಕೂಡ ಇಲ್ಲ ಅಲ್ಲ. ಸೊ ಲಾಸ್ಟ್ ಮೂಮೆಂಟ್ ನಾನು ಇಲ್ಲಿ ಸುಳ್ಳೆ KEB ಹತ್ರ ಬಂದೆ, ಕ್ಯಾಂಪಸ್ ಆಗಿ KEB ಹತ್ರ ಬಂದೆ. ಬೇರೆ ಎಷ್ಟೋ ಕೆಲಸಗಳಿತ್ತು, ಇವೆಂಟ್ ಇದೆ ನನಗೆ, ಮತ್ತೆ ಏನ್ ಮಾಡೋದು. ಸೊ ಬಂದಾಗ ಇಲ್ಲಿದ್ರು KEB ಹತ್ರ, ಇಲ್ಲಿ ನಿಲ್ಲಿಸಿ ಹೋಗಿ ಕಾರ್ ತಗೊಂಡು ಬಂದೆ. ಈಗ ಹೇಳಿದ್ರೆ ಗೊತ್ತಿಲ್ಲ ಅವ್ರೀಗ, ಇದೇ ಕಷ್ಟ ಆಗಿರೋದು. ಇಲ್ಲಿದ್ದಾರೆ ನೋಡಿ, ಇಲ್ಲಿ ಕರ್ಕೊಂಡು ಹೋಗುವ, ಅವ್ರನ್ನ ಸೇರಿಸುವ. ಅವ್ರಿಗೆ ಏನಂತ ಗೊತ್ತು ಹೇಳಿದ್ದೇನೆ. ಬನ್ನಿ ಹೋಗುವ. ಪಾಪ ಎಂತಷ್ಟು ಹುಷಾರಿಲ್ಲ, ಮಕ್ಕಳು ನೋವಲ್ಲಿದ್ದಾರೆ, ಅದು ಯಾವ್ದ್ರ ಅರಿವು ಅವ್ರಿಗಿಲ್ಲ. ಬನ್ನಿ ರಾಜಣ್ಣ. ಸೀಟ್ ಬೆಲ್ಟ್ ಹಾಕ್ಬೇಕು. ಎಲ್ಲಿಗ ಬಿಡ್ಬೇಕು ನಿಮ್ಮನ್ನ? ಕಾಂಜಂಗಾಡಲ್ಲಿ ಮನ
ತೋರಿಸೋ ನಿಮ್ಮ ಮಗಳು ಕಾಲ್ ಮಾಡಿ ಕೂಗಿದ್ರು ನನ್ನೊಟ್ಟಿಗೆ. ಅಂದ್ರೆ ನಾನೇನಂದ್ರೆ ಇವತ್ತು ಬಿಸಿ ಇದ್ದೆ, ಬಟ್ ಎಂತ ಗೊತ್ತಾ, ನೀವು ನನ್ನ ಹತ್ರ ಬಂದಿರೋದು ಕೂಡ ದೇವರೇ ಕಳಿಸಿದಾಗಿರ್ಬೋದು. ಯಾಕೆ ಇವತ್ತು ಬೆಳಿಗ್ಗೆ ನಾನು ವಿಡಿಯೋ ಮಾಡಿ ಒಂದು ಹಾಕಿದ್ದೇವೆ, ಅಲ್ಲಿ ಕ್ಲೀನ್ ಮಾಡ್ತಾ ಇದ್ರಲ್ಲ, ಅದನ್ನ ನೋಡಿ ಮಗಳು ಕಾಲ್ ಮಾಡಿ ಕೂಗಿದ್ರು. ಸಂಜಾನ ಅಲ್ಲ, ನರ್ಸಿಂಗ್ ಮತ್ತೆ ಸಂಗೀತ ಎರಡು ಮಕ್ಕಳು. ಈಗ ಯಾವ ರೋಡಲ್ಲಿ ಹೋಗುವ? ಜಾಲ್ಸೂರು ಆಗಿಲ್ಲ. ಓಕೆ, ನೀವು ಸೀಟ್ ಬೆಲ್ಟ್ ಹಾಕಿ, ನಾನು ಸೀಟ್ ಬೆಲ್ಟ್ ಹಾಕ್ತೇನೆ. ಓಕೆ ಅಲ್ಲ, ಅದು ಇಂಪಾರ್ಟೆಂಟ್. ಓಕೆ, ಸೀಟ್ ಬೆಲ್ಟ್ ಹಾಕಿ ಹೋಗುವ. ನಿಮ್ಮ ನಾನು ಬಿಟ್ಟು ಬರ್ತೇನೆ, ಅಲ್ಲಿ ಹೆಂಡತಿ ಪಾಪ ಕೂಗ್ತಿದಾರಂತೆ, ಹಾಗೆಲ್ಲ ಸೀಟ್ ಬೆಲ್ಟ್ ನಾ ಹಾಕ್ತೇನೆ ರೀ. അങ്ങനെ കൊടുത്തോളാം. അതൊക്കെ അവിടെ വന്നിട്ട് എന്തെല്ലാം സംഭവിച്ചു. ചെറിയ മോളില്ലേ, എൻ്റെ ഏട്ടൻ്റെ ഭാര്യയും ഏട്ടൻ്റെ മോള് ഈ സുഹൃത്ത് കപ്പലിൽ ജോലിയാണ്. അവര് നേഴ്സിംഗ് പഠിക്കുന്നത്. ഇവിടെ വെള്ളടി കയറാന്ന് എന്തെല്ലാം രോഗമാണ്. അതുകൊണ്ട് എൻ്റെ ദൈവം കാണത്തു വെച്ചാൽ ഞാൻ അങ്ങനെ ഞാൻ കാണത്തു വെച്ചാൽ രണ്ട് ഓർക്ക് ഗർഭപാത്രം മുഴ മഞ്ഞപ്പിത്തം തൈറോയ്ഡ് സീരിയസ് ഉണ്ടേ. മറ്റേ ഉപയോഗിച്ച് കൊടുക്കുന്നത് ദിവ്യാച്ച് ശ്രീരാമ അല്ല. ഇപ്പൊ ഒരു കോലക്കല്ലേ, കോലക്കിടെ ഇപ്പൊ പറഞ്ഞു ഒരിക്കൽ നോക്കണം. ഇങ്ങനെ കേരളത്തിന് മതിയില്ല ആളെല്ലാം എന്നെ പ്രാന്ത. ഞാൻ അല്ല അതുകൊണ്ട് ഞങ്ങൾക്ക് ഇവിടെ ബഹുമാനിക്കുന്നത് വൃത്തിയാക്കുന്നത്. അല്ല, നിങ്ങളിപ്പോ ഹോൾട്ട് അളിയന്റെ വീട് പൈച്ചാറില്ല. നിങ്ങളറിയാം സതീശൻ അറിയാം. സതീശൻ അപ്പൂന് ദുബായ് പോയിട്ടുണ്ട്. എന്തുകൊണ്ട് പേര് ഓരോ പേര്? സതീശൻ. ഒരു അനിയൻ, അണ്ണി, പിന്നെ കാന്തൻ കൗശി കാന്തൻ. ಆಕ್ಚುಲಿ ನಮ್ಮ ರಾಜು ಅವರಿಗೆ ಅವರನ್ನು ತಲುಪಿಸೋದಕ್ಕೆ ನಾನು ಕೇಳಿದಾಗ ಒಬ್ಬನೇ ಹೋಗಿ ಬರಬೇಕಲ್ಲ. ಆ ಮೊಮೆಂಟ್ಗೆ ನನಗೆ ನಮ್ಮ ಗಿರಿ ಕಂಪ್ಲೀಟ್ ಸಹಕಾರ ಕೊಟ್ಟಿದ್ದಾರೆ. ಮತ್ತೊಂದು ಕುಟುಂಬದ ನೋವಿಗೆ ಸ್ಪಂದಿಸುವಂತ ಗುಣ ಒಂದು ಉಂಟಲ್ಲ ಗಿರಿ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗಿರಿ ನಿಮಗೆ. ಆಕ್ಚುಲಿ ಗಿರಿ ಮತ್ತೆ ನಾನು ರೀಸೆಂಟ್ಲಿ ಒಟ್ಟಿಗಿದ್ದೇವೆ ಅಂತ ತಿಳ್ಕೊಳ್ಬೇಡಿ ಯಾರು ಸಹ. ನಾನು ಮತ್ತೆ ಅವನ ಕ್ಲಾಸ್ಮೇಟ್ 2009 ಮೇಲೆ ಒಟ್ಟಿಗಿದ್ದೇವೆ ಅಲ್ಲ ಗಿರಿ? 2009 ಮೇಲೆ ನಾವಿಬ್ಬರು ಒಟ್ಟಿಗಿರೋರು. ಇವರ ಒಂದು ನೋವು ಇವರ ಮನಸ್ಸಲ್ಲಿ ಹೇಳಲಿಕ್ಕೆ ಆಗದಿರೋಷ್ಟು ನೋವಿದೆ. ಅಂತ ಒಬ್ಬ ವ್ಯಕ್ತಿ ಇನ್ನೊಂದು ಕಡೆಯಲ್ಲಿ ಅವರ ಕುಟುಂಬ ಅಳ್ತಾ ಇದೆ. ಏನು ಹೇಳೋದು, ಯಾರು ಯಾರ ಭವಿಷ್ಯವನ್ನು ಬರೆದಿರೋದಿಲ್ಲ. ಎಲ್ಲನೂ ಕೂಡ ದೇವರು ಹಾಗೆ ಮಾಡಿರ್ತಾರೆ. ಎಲ್ಲ ಸರಿಯಾಗ್ಲಿ, ಅವರ ಕುಟುಂಬಕ್ಕೆ ಒಪ್ಪಿಸಿ ಬರುವಂತ ಕೆಲಸ ನಮ್ದು. ಇಲ್ಲಿ ಜಾತಿ ಧರ್ಮ ಪಕ್ಷ ಯಾವುದೂ ಇಲ್ಲ, ಎಲ್ಲ ನಾವು ಹುಟ್ಟಿದ ಮೇಲೆ ಮಾಡಿಕೊಂಡಿರೋದು. ಸ್ಕ್ಯಾನರ್ ಉಂಟಾ? ಉಂಟಾ? ಇಲ್ಲೇ ಟವರ್ ಇಲ್ಲ ಅಲ್ಲೇ ಎಡೆ ಬಳ್ಳ ಉಂಡಲ್ಲೇ ಬಳ್ಳದಿರಿ ಗೋಳಿ ಬಜಾ. ಇಲ್ಲ ಇಲ್ಲ ಓಕೆ. ವಿಮಲ್ ಬೇಕಾ? ವಿಮಲ್ ತಿಂದ್ರೆ ಬಿಡ್ಬೇಕಿನ್ನು. ಆಯ್ತು. ವಿಮಲ್ ಇದೆಲ್ಲ ಅವರು ಬಿಡಬೇಕು, ಅದಕ್ಕೋಸ್ಕರ ಆಗ್ತಿರೋದು. ಇದೆಲ್ಲ ಬಿಟ್ಟು ಕ್ಲಿಯರ್ ಆಗಬೇಕು. ಯಾಕೆಂತ ಹೇಳಿದರೆ ವಿಮಲ್ ತಿನ್ನಬಾರ್ದು, ಇದೆಲ್ಲ ಅವರು ಬಿಟ್ಟು ಕ್ಲೀನಾಗಿ ಆಗಬೇಕು. ಇದು ನಮ್ಮ ಒಂದು ಉದ್ದೇಶ ಇದೆ. ಇವತ್ತು ಕೊಡ್ತೀನಿ ಬಂದರೆ ಒಮ್ಮೆಗೆ ಯಾವುದೇ ವ್ಯಕ್ತಿಯನ್ನು ಒಮ್ಮೆಗೆ ಬಿಡಿಸ್ಲಿಕ್ಕೆ ಹೇಳಿದ್ರೆ ಆಗಲ್ಲ. ವಿಮಲ್ ಬೇಕಾ? ಇನ್ನು ತಿನ್ನಬಾರ್ದು, ಇವತ್ತು ಲಾಸ್ಟ್. ಓಕೆ, ಇವತ್ತು ಲಾಸ್ಟ್ ಮಾಡ್ತೀರಲ್ಲ, ಅವ್ರು ಹಿಂದೆ ಮಲಗ್ತಾರಂತೆ. ನಿನ್ನೆ ಮಲಗಲಿಲ್ಲ ಅಂತೆ, ಹಾಗೆ ಅವ್ರು ಹಿಂದೆ ಮಲಗಲಿ. ಗಿರಿ ಎದುರು ಬರ್ತಾರೆ. ಹೋಗಲ್ಲ ಗಿರಿ? ಇದು ಇಲ್ಲಿಗೆ ಪರಪ್ಪ ಅಲ್ಲ, ಅದು ಪರಪ್ಪ ಒಳ್ಳೆ ಲೊಕೇಶನ್. ನೀವು ಮಲಗಿ ಆರಾಮ್ಸೆ. 10 ಕಿಲೋಮೀಟರ್ ಇದೆ. ಎಷ್ಟು ಬಂದು ರೀಚ್ ಆಗ್ತಾನಿಲ್ಲ. ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ.
ನೋಡಿ ರಾಜು ಹಿಂದೆ ಕೂತ್ಕೊಂಡಿದ್ದಾರೆ. ಹೇಗೆ ರಾಜು ಬಾಯ್, ಹ್ಯಾಪಿಯಾ? ಎಸ್, ಸೆಟ್ ಆಗಿದ್ದಾರೆ ನೋಡಿ. ಕಾಲ್ ಮೇಲೆ ನಮಗೆ ವರ್ಕ್ ಇದು ಕಾಲ್ ಬರ್ತಾ ಉಂಟು, ಗಿರಿಗೂ ಬರ್ತಾ ಉಂಟು, ನಂಗೂ ಬರ್ತಾ ಇದೆ. ಅದೇ ಏನಾಗೊಂಡು ಚಪ್ಪಲಿ ರೋಗ ಹೌದಾ? ಎಲ್ಲ ನಮ್ಮಲ್ಲೇ ಗೊತ್ತಿಲ್ಲ. 10 ರೂಪಾಯಿ ಟಿಕೆಟ್, 10 ರೂಪಾಯಿ. ಅವ್ರು ಕಳಿಸಿರುವಂಥ ಲೊಕೇಶನ್ಗೆ ರೀಚ್ ಆಗ್ತಾ ಬಂದ್ವಿ ಬಿಡೋದಕ್ಕೆ. ಮತ್ತೆ ಹೊರಟಿದ್ದೀವಿ. ಸಂಜೆ ಗಂಟೆ ನೋಡಿ 4:10 ಆಯಿತು. ಅದುವೇ ಸುಮಾರು 70-72 ಕಿಲೋಮೀಟರ್ ದೂರ ಬಂದಿದ್ದಾರೆ. ಇದು ಅವರ ನೋಡಿ, ಅವರ ಏದು ನಿಗಳದು ವೀಟ್ ಇದು ಹಾಂ ಹೇಳಿ. ಅಲ್ಲಿ ಅವರ ಮನೆ ನೋಡಿ, ಅಲ್ಲಿಂದ ಹಾಂ ಇವಾಗ ಅವರ ಮನೆಗೆ ಅವ್ರು ಬಿಟ್ಟು ಬರ್ತಾರೆ. ಲಾಕ್ ಆಗಿದ್ದಲ್ಲ ಗಿರಿ, ಅವರ ಮಕ್ಕಳು ಅಲ್ಲಿ ಟೌನಿಗೆ ಹೋಗಿದ್ದಾರೆ ಅಂತ. ಇಲ್ಲಿ ಹೋಣ ಎತ್ತರ ಹೋಣ ಅದಾ ಅವರೇ ಅಂತ നിങ്ങൾ ഫോൺ ആക്കിയാ? ഫോൺ കോൾ ആക്കിയാ? ಯಾರಿ ಅವರ? ಹಾಂ ಹಾಂ, ಅವ್ರು ಬರುന്നുണ്ടಾ ಇದಲ್ಲೇ? ಇದು ನಿങ്ങളದು ಬಿಟ್ಟು ಬಾಡಿಗೆ ನಿಮ್ಮ ಮನೆ ನಿಗಳದು ನೋಡಿ. ರಾಜು ಅವರ ಮನೆ ಇದು. 2-3 ದಿನ ಮೊದಲು ಮೀಟ್ ಆಗಿದ್ರು. ಇವತ್ತು ಅವರ ಮನೆಗೆ ತಲುಪಿಸುವಂಥ ಕೆಲಸ ಮಾಡಿದ್ದೀವಿ. ಸೊ ಇದು ಅವರ ಮನೆ. ಓಕೆ ಟೀಕೆ ನೋ ಪ್ರಾಬ್ಲಮ್. ಸಂಜನ കാണിക്കാൻ വേണ്ടിട്ട് പോയിട്ടുണ്ട്. അപ്പൊ അവര് വരുന്നുണ്ട്. ಅವರ ಪ್ರಾಬ್ಲಮ್ಸ್ ಎಲ್ಲ ಇಷ್ಟು ಇದೆ. ಯಾರಿ? ನಿಮ್ದಿಲ್ಲಿ ಊರು? ಇಲ್ಲೇ ಅಲ್ಲ ನಿಮ್ದು? ಇಲ್ಲೇ ಇವ್ರಲ್ಲ? ಇವರಕ್ಕ ಇವರಲ್ಲ? ಸರಿ ಸರಿ. ಇದು ಅವತ್ತೇ ರಾಜೀವ್ನವರ ರೆಂಟ್ ಬಾಡಿಗೆ ಮನೆ. ಅವ್ರ ಮನೆಯವರು ಹೇಳಿರೋ ಪ್ರಕಾರ ಅವರಿಗೆ ಆಕ್ಸಿಡೆಂಟ್ ಆಗಿರೋದು. ಆಕ್ಸಿಡೆಂಟ್ ಆದಮೇಲೆ ಅವರು ಹಾಗೆ ಸುಳ್ಳ್ಯದಲ್ಲಿ ಯಾರು ಪರಿಚಯದವ್ರು ಇಲ್ಲಂತೆ, ಆದರೂ ಕೂಡ ಅಲ್ಲಿ ಬಂದು ಇರ್ತಾರೆ. ಸೊ ಈ ಮನೇಲಿ ಎಷ್ಟು ಜನ ಇದ್ದಾರೆ, ಅವರ ಮಿಸ್ಸಸ್ ಅಂತೂ ಮಲ್ಕೊಂಡೇ ಇದ್ದಾರೆ. ಇನ್ನೂ ಕೂಡ ಅವರಿಗೆ ಆರೋಗ್ಯ ಇಲ್ಲ. ಅದು ಕೂಡ ಇವರನ್ನು ಕಾಣಬೇಕು ಅಂತ ಹೇಳಿ ಕರೆಯನ್ನು ಮಾಡಿದರು. ಅದಕ್ಕೆ ಬೇಕಾಗಿ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಸೊ ಅವರು ಏನದು ಗೊತ್ತಿಲ್ಲ, ಸುಳ್ಳ್ಯದಲ್ಲಿ ಬಂದು ಈ ನೋವಾ ಅಥವಾ ಏನೋ ಅವ್ರದ್ದು ಇರ್ಬೋದು, ಗೊತ್ತಿಲ್ಲ ಏನೆಲ್ಲ ಕಥೆಗಳು ಜೀವನದಲ್ಲಿ ಬಂದಾಗ ಅಂತ. ಅವರ ಸ್ಟೋರಿಗಳು, ಅವರ ಹಿಸ್ಟ್ರಿಗಳು, ಅವರ ಹಿಂದಿನ ಏನಾಯಿತು ಅದೆಲ್ಲ ನಮಗೆ ಬೇಡ. ಮನುಷ್ಯನಿಗೆ ಮನುಷ್ಯ ಹೆಲ್ಪ್ ಆಗಲಿ ಅಂತೇಳಿ ನಾನು ಮತ್ತೆ ಗಿರಿ ಬಂದು ಕರ್ಕೊಂಡು ಬಂದು ಬಿಡ್ತಾ ಇದ್ದೀವಿ. ಸೊ ಇದ್ದಾರೆ ನೋಡಿ, ತುಂಬ ಕುಟುಂಬ ಅವ್ರದ್ದು. ಅಲ್ಲಿ ಸುಳ್ಳ್ಯದಲ್ಲಿ ತಿರುಗ್ತಾ ಇರ್ತಾರೆ ನೋಡಿ, ಎಲ್ಲೋ ಮಲಗ್ತಿರ್ತಾರೆ, ಏನೋ ತಿಂತಿರ್ತಾರೆ, ಕೊಟ್ಟಿರೋದನ್ನು ಹೀಗೆಲ್ಲ ಮಾಡ್ತಿರ್ತಾರೆ, ಕಸ ತೆಗಿತಿರ್ತಾರೆ. ಇಷ್ಟು ಚೆನ್ನಾಗಿರುವಂಥ ಮನೆಯಲ್ಲಿ ಇಷ್ಟು ಮಂದಿ ಅವರ ಫ್ಯಾಮಿಲಿ ಜೊತೆ ಬದುಕ್ತಿರ್ತಕ್ಕಂಥ ಮನುಷ್ಯ ಅವರು. ಹಾಗೆ ಅವರ ಸ್ಟೋರಿ ಗೊತ್ತಿಲ್ಲದೆ ಏನೇನೋ ಕಥೆಗಳನ್ನು ನಾವು ಕಟ್ಕೊಳ್ಳೋದು ಬೇಡ. ಸುಳ್ಳ್ಯ ಅವರಿಗೆ ಹ್ಯಾಪಿ ಅಂತೆ, ಅಂದರೆ ಸುಳ್ಳ್ಯ ಜನಗಳಷ್ಟು ಅವರಿಗೆ ಪ್ರೀತಿ ಕೊಟ್ಟಿದ್ದಾರೆ ಅಂತ ಅರ್ಥ.
ತಿನ್ನೋದಕ್ಕೆ ಒಂದು ಊಟ ಆಗಿರ್ಬೋದು, ಒಂದು ಬಂದಾಗ ಪ್ರೀತಿಯಿಂದ ಅವ್ರನ್ನ ವೆಲ್ಕಮ್ ಮಾಡೋದು, ಇದೆಲ್ಲ ಅವರಿಗೆ ಖುಷಿ ಕೊಟ್ಟಿರೋದ್ರಿಂದ ಸುಳ್ಳೆಕ್ಕೆ ಬರ್ತಾ ಇರ್ತಾರೆ ಇಲ್ಲಿಂದ. ಎಷ್ಟು ದೂರ ಇದ್ದಿದ್ದು ನಮಗೆ ಗೊತ್ತಾಯ್ತು ಬಂದಾಗ, ಅಲ್ಲಗಿರಿ. ಹಾಗೆ ಅದೇ ಅವರ ಮನೆ ನೋಡಿ. ಹೊರಡ್ತೀವಿ. ನನಗೆ ಯಾರು ಕಾಲ್ ಮಾಡಿದ್ರು, ಸಂಜನಾ ಅಂತ ಅವರ ಮಗಳು, ಅವರ ಅಮ್ಮನಿಗೆ ಅಂದರೆ ಇವರ ಮಿಸಸ್ಸಿಗೆ ಒಂದು ಬೆಸ್ಟ್ ಡಾಕ್ಟ್ರನ್ನ ಹುಡುಕ್ಲಿಕ್ಕೆ ಹೋಗಿದ್ದಾರಂತೆ. ಅದು ಮನಸ್ಸಿലായി. ಓಕೆ, ಫೈನಲಿ ಅವ್ರನ್ನ ಬಿಟ್ಟು ಬಂದ್ವಿ. ಅವ್ರ 2 ಜನ ಹೆಣ್ಮಕ್ಳು ಬಂದರು. ನಾ ಎಲ್ಲೂ ಕೂಡ ತೋರಿಸೋದಕ್ಕೆ ಹೋಗಿಲ್ಲ, ಪಾಪ ಅವ್ರು ಇನ್ನೂ ಕೂಡ ಒಳ್ಳೆ ಪೊಸಿಷನ್ ಇರುವಂತ 2 ಜನ ಹೆಣ್ಮಕ್ಳು ಅವರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಅವ್ರನ್ನ ಹಾಕ್ತಾ ಇಲ್ಲ. ಒಂದು ಸಣ್ಣ ಒಬ್ಳು ಮಗಳಿಗೆ ಮದುವೆಯಾಗಿ ಸಣ್ಣ ಮಗು ಇದೆ. ಸೊ ಹಾಗೆ ಅವ್ರನ್ನ ಏನು ತಲುಪಿಸ್ಬೇಕಲ್ಲಿ ತಲುಪಿಸಿ ಬಂದಿದ್ದೇವೆ. ಅವ್ರನ್ನ ವಿಡಿಯೋ ಮಾಡೋದು, ವೈರಲ್ ಮಾಡೋದು ಅಥವಾ ಈ ರೀತಿ ಇದು ಮಾಡೋದಲ್ಲ. ಅವರು ಇಲ್ಲ ಮನೇಲಿ ಅಂತ ಹೇಳೋದಕ್ಕೆ ಬೇಕಾಗಿ ಪ್ರತಿದಿನ ಕೂಡ 2 ಹೆಣ್ಮಕ್ಳಾಗಿರ್ಬೋದು, ಅವರ ಮಿಸಸ್ ಅಳ್ತಾನೆ ಇರ್ತಾರೆ. ಗೊತ್ತಿಲ್ಲದ ಆ ಜನ ರಾತ್ರಿ ಎಲ್ಲ ಬಂದು ಬಿಡ್ತಾರೆ. ಸೊ ಹೀಗಾಗಿ ಅವರ ಮನೆಗೆ ತಲುಪಿಸುವಂತ ಪ್ರಯತ್ನ ಆಗಿದೆ. ಸೊ ಥ್ಯಾಂಕ್ ಯು ಗೈಸ್. ಇದು ಇವ್ರನ್ನ ಹುಡುಗರು ಮಕ್ಕಳೆಲ್ಲ ನೋಡಿದ್ದಾರೆ. ಸೊ ಬಾಯ್ ಬಾಯ್. ನೋಡಿ, ಯಾರು ರಾಜೀವನ್ ಅಂತ ಹೇಳೋದ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ ನಾನು ಭಾವಿಸ್ಕೊಳ್ತೇನೆ. ವಿಜೆ ವಿಖ್ಯಾತ್ ಮೊಬೈಲ್ ಎಂಡೆಡೆ എന്ത് നെയിം? വിജെ വിഖ്യാത്. യെസ് റൈറ്റ്. താങ്ക് യു. എന്ത് നിങ്ങളുടെ പേര്? നിങ്ങളതല്ല രജ എന്ന്? യെസ്, ലീവ് ടുഡേ. യെസ്, താങ്ക് യു. ബൈ.